ನಮಸ್ತೆ. ಎಲ್ಲ ಕಡೆ ಗ್ರ್ಯಾಟಿಟ್ಯೂಡ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ. ಅಂದರೆ ಹೌ ಹೌ ಗುಡ್ ಇಟ್ ಈಸ್ ಟು ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್ ಅಥವಾ ಗ್ರೇಟ್‌ಫುಲ್‌ನೆಸ್ ಅಂತ. ಇದಕ್ಕೆ ಒಂದು ಸಣ್ಣ ಸ್ಟೋರಿ ಇದೆ. ಅದನ್ನು ನಾನು ಇಂಟರ್ನೆಟ್ಟಲ್ಲಿ ತುಂಬ ಸರ್ತಿ ನೋಡಿದ್ದೆ. ಯಾರೋ ಹೇಳ್ತಿದ್ರು ತುಂಬ ಸರ್ತಿ. ಅದು ಪ್ರಾಬಬ್ಲಿ ಹಿಂದಿಯಲ್ಲಿದೆ ಅದು. ಹಾಗಾಗಿ ನಾನು ಕನ್ನಡದಲ್ಲಿ ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಮಾಸಸ್‌ಗೆ ಯಾರೋ ಮಾಸಸ್ಸಿಗೆ ದೇವ್ರ ಜೊತೆ ಸಂವಾದ ಮಾಡ್ತಾರೆ ಅಂಥೇಳಿ ಒಂದು ಪ್ರತೀತಿ ಇದೆ. ಸೊ ಮಾಸಸ್ಸಿಗೆ ಯಾರೋ ಕೇಳ್ತಾನಂತೆ, ನೀನು ದೇವ್ರನ್ನ ನೋಡೋಕೆ ಹೋಗ್ತಾ ಇದೀಯಾ, ದೇವ್ರನ್ನ ಭೇಟಿ ಮಾಡ್ತೀಯಾ, ನಂದೊಂದು ಕೋರಿಕೆ ಇದೆ ದೇವ್ರ ಹತ್ರ ಅಂತ. ಹೇಳು ಅಂತಾನೆ. ದೇವ್ರಿಗೆ ಹೇಳು, ನನಗೆ ತುಂಬ ಕೊಟ್ಟುಬಿಟ್ಟಿದ್ದಾನೆ ದೇವರು, ಇನ್ನೇನು ಕೊಡೋದು ಬೇಡ, ನನಗೆ ಅವಶ್ಯಕತೆ ಇಲ್ಲ, ಸಾಕು, ಕೊಟ್ಟಿರೋದು ಜಾಸ್ತಿ ಆಗಿದೆ, ಸಾಕು ಅಂತ ಹೇಳು ದೇವರಿಗೆ ಅಂತ. ಸರಿ ಅಂತ ಹೇಳ್ತಾರೆ. ಮತ್ತು ಮುಂದೆ ಹೋಗ್ತಿರ್ತಾರೆ ಮಾಸಸ್ಸು. ಇನ್ನೊಬ್ಬ ಭಿಕ್ಷುಕ ಕೂತಿರ್ತಾನೆ ಅಲ್ಲಿ. ಒಂದೇ ಒಂದು ತುಂಡು ಬಟ್ಟೆ ಉಟ್ಕೊಂಡು ಕೂತಿರ್ತಾನೆ. ಅವನು ಕೇಳ್ತಾನೆ, ನಿನ್ನ ದೇವ್ರ ಹತ್ರ ಮಾತಾಡ್ತೀಯ ಅಲ್ವಾ ಅಂತ. ಹ್ಞೂ. ಸರಿ, ದೇವ್ರ ಹತ್ರ ನಂದು ಒಂದು ಕೋರಿಕೆ ಕೇಳು ಅಂತ. ಏನು ಅಂತ. ನನಗೆ ಏನಾದರೂ ಕೊಡೋಕೆ ಹೇಳೋ ದೇವ್ರಿಗೆ, ನನಗೆ ಇದೊಂದು ತುಂಡು ಹುಡುಗೆ ಬಿಟ್ಬಿಟ್ಟು ನನ್ನ ಹತ್ರ ಏನೂ ಇಲ್ಲ, ಏನಾದರೂ ಒಂದು ಕೊಡೋಕೆ ಹೇಳೋ ನನಗೆ ದೇವ್ರನ್ನ ಅಂತ ಕೇಳ್ತಾರೆ. ಸರಿ ಹ್ಞೂ ಅಂತ ಹೇಳಿ ಹೋಗ್ತಾರೆ ಮಾಸಸ್ಸು. ದೇವ್ರು ಸಿಗ್ತಾರೆ. ದೇವ್ರ ಹತ್ರ ಅವ್ರದ್ದೆಲ್ಲ ಏನೇನೋ ಕಮ್ಯುನಿಕೇಷನ್ಸ್ ಆಗುತ್ತೆ. ಆ್ಯಂಡ್ ದೆನ್ ಹಿ ಆಸ್ಕ್ಸ್ ಆನ್ ಬಿಹಾಫ್ ಆಫ್ ದೀಸ್ ಟು ಪೀಪಲ್, ಅವನಿಗೆ ಕೊಡೋದು ನಿಲ್ಲಿಸ್ಬೇಕಂತೆ ಅಂತ. ಸೊ ದೇವ್ರು ಹೇಳ್ತಾನೆ, ಆಯಿತು, ನಾನು ಕೊಡೋದು ನಿಲ್ಲಿಸ್ತೀನಿ, ಬಟ್ ಅವನಿಗೆ ಮೊದಲು ಥ್ಯಾಂಕ್ಸ್ ಹೇಳೋದು ನಿಲ್ಲಿಸು. ನನಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತಿರ್ತಾನೆ. ಇಟ್ ಇಸ್ ಕಾಲ್ಡ್ ಶುಕ್ರಾನ ಇನ್ ಹಿಂದಿ. ಸೊ ಶುಕ್ರಾನ ಮಾಡೋದು ನಿಲ್ಲಿಸು, ಥ್ಯಾಂಕ್ಸ್ ಹೇಳೋದು ನಿಲ್ಸಕ್ಕೆ ಹೇಳು ಅವನಿಗೆ ಅಂತ. ಆಮೇಲೆ ಎರಡನೇ ಅವನ ಬಗ್ಗೆ ಕೇಳ್ತಾನೆ. ಅವನಿಗೆ ಏನೂ ಇಲ್ವಂತೆ, ಒಂದೇ ಒಂದು ಮೈ ಮೇಲೆ ಇರೋದೇನು ಬಟ್ಟೆ ಇದೆಯೋ ಅದಷ್ಟೇ. ಅವನ ಹತ್ರ ಭಾಳ ಭಿಕ್ಷುಕ ಇದ್ದಾನೆ ಅವನು. ಅವನಿಗೇನಾದರೂ ಕೊಡು ಅಂದರೆ ಕೊಡ್ತೀನಿ ಅವನಿಗೂ, ಬಟ್ ಅವನಿಗೆ ನನಗೆ ಥ್ಯಾಂಕ್ಸ್ ಹೇಳೋಕ್ಕೆ ಶುರು ಮಾಡು ಅಂತ ಹೇಳ್ತಾನಂತೆ. ಸರಿ ಅಂತ ಇವನು ವಾಪಸ್ ಬಂದುಬಿಟ್ಟು ಎಲ್ಲರಿಗೂ ಹೇಳ್ತಾನೆ, ಏನೇನು ಅವ್ರೇನು ಹೇಳಿದ್ರು ದೇವರು ಅದನ್ನು ಇವನು ಹೇಳ್ತಾನೆ. ಆಗ ಫಸ್ಟ್ ಅವ್ನು ಹೇಳ್ತಾನಂತೆ, ನಾನು ಹೆಂಗೆ ಥ್ಯಾಂಕ್ಸ್ ಹೇಳೋದು ನಿಲ್ಸೋಕ್ಕಾಗತ್ತೆ, ಇಷ್ಟೆಲ್ಲ ಕೊಟ್ಟಿದ್ದಾನೆ ಭಗವಂತ, ನಾನು ಥ್ಯಾಂಕ್ಸ್ ಹೇಳೋದು ಹೆಂಗೆ ನಿಲ್ಸೋಕ್ಕಾಗತ್ತೆ, ಸಾಧ್ಯನೇ ಇಲ್ಲ, ನಾನು ಥ್ಯಾಂಕ್ಸ್ ಹೇಳೋದು ನಿಲ್ಲಿಸಲ್ಲ ಅಂತ ಹೇಳ್ತಾನಂತೆ. ಭಿಕ್ಷುಕನ ಹತ್ರ ಹೋಗಿ ಕೇಳ್ತಾನಂತೆ. ಇವನು ಕೇಳಿದ್ದಕ್ಕೆ, ಹೌದು, ನಾನು ಮಾತು ಕೇಳ್ಕೊಂಬಂದಿದ್ದೀನಿ ಅಂತ. ಏನು ಹೇಳಿದ್ರು ಅಂದರೆ, ನೀನು ಥ್ಯಾಂಕ್ಸ್ ಹೇಳೋಕ್ಕೆ ಶುರು ಮಾಡಬೇಕಂತೆ ಅಂತ. ಸೊ ಭಿಕ್ಷುಕನಿಗೆ ನಗು ಬಂದುಬಿಡುತ್ತಂತೆ. ಏನಕ್ಕೆ ಥ್ಯಾಂಕ್ಸ್ ಹೇಳಬೇಕು, ನಾನು ಇದೊಂದು ಮೈ ಮೇಲೆ ಹಾಕೊಂಡಿರೋದು ಒಂದು ಬಟ್ಟೆಗೆ ಥ್ಯಾಂಕ್ಸ್ ಹೇಳಬೇಕಾ, ಏನಿದೆ ಥ್ಯಾಂಕ್ಸ್ ಹೇಳೋಕ್ಕೆ ಅಂತ. ಅವನಂಗೆ ಹೇಳಿದ ತಕ್ಷಣ ಮೈ ಮೇಲಿರೋ ಬಟ್ಟೆನೂ ಹಾರೋಗ್ಬಿಡುತ್ತಂತೆ. ಸೊ ಕೀಪ್ ಥ್ಯಾಂಕಿಂಗ್ ಫಾರ್ ವಾಟ್ ಎವರ್ ಯು ಹ್ಯಾವ್ ಇನ್ ಯುವರ್ ಲೈಫ್ ಆ್ಯಂಡ್